ಕೊಡಗು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಹಾಗಾಗಿ ಇಲ್ಲಿ ಈ ಜಿಲ್ಲೆಯ ಜನರು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಕೊಡಗಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬಲಮುರಿಯ ಶ್ರೀ ಅಗಸ್ಥೇಶ್ವರ ದೇವಾಲಯದಲ್ಲಿ ಇಲ್ಲಿನ ಜನತೆ ಪೂಜೆಯನ್ನ ಸಲ್ಲಿಸಿರುವಂತದ್ದು. ಗಣಪತಿಗೆ ಪೂಜೆ ಸಲ್ಲಿಸಿದ್ದಾರೆ, ನದಿಗೆ ಪೂಜೆಯನ್ನ ಮಾಡಲಾಗಿದೆ, ಹಾಗೆ ವೃಕ್ಷ ಪೂಜೆಯನ್ನ ಹಾಗೆ ಗೋ ಪೂಜೆಯನ್ನ ಕೂಡ ಮಾಡಿದ್ದಾರೆ. ಸಕಾಲದಲ್ಲಿ ಮಳೆಯಾಗುವಂತೆ ಜನತೆ ಪ್ರಾರ್ಥಿಸಿರುವಂತದ್ದು. ಇನ್ನೇನು ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತೆ, ಮಳೆ ಆರಂಭವಾಗುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಆದರೆ ಸರಿಯಾದ ಸಮಯದಲ್ಲಿ ಮಳೆಯಾಗದೇ ಇರುವಂತ ಕಾರಣ ರಾಜ್ಯದ ಹಲವು ಕಡೆ ಸಮಸ್ಯೆ ಆಗ್ತಾ ಇರುವಂತದ್ದು. ಹಾಗಾಗಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆಯ ಕೊರತೆ ಉಂಟಾಗಿರುವಂತಹ ಕಾರಣ ಮಳೆಗೆ ಈಗ ದೇವರ ಮೊರೆ ಹೋಗ್ತಿದ್ದಾರೆ. ಮಳೆಯಾಗ್ಲಿ ಅಂತ ಹೇಳಿ ವಿಶೇಷ ಪೂಜೆಗಳನ್ನ ಈಗ ಕೊಡಗಿನ ಜನತೆ ಮಾಡ್ತಾ ಇರುವಂತದ್ದು. ಹಲವು ದೇವಾಲಯಗಳಲ್ಲಿ, ಕೊಡಗಿನ ಹಲವು ದೇವಾಲಯಗಳಲ್ಲಿ ಈಗ ವಿಶೇಷ ಪೂಜೆಗಳನ್ನ ಸಲ್ಲಿಸಲಾಗ್ತಾ ಇದೆ. ಬಲಮುರಿಯ ಶ್ರೀ ಅಗಸ್ಥೇಶ್ವರ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಲಾಗಿದೆ. ಇಲ್ಲಿ ಕೇವಲ ಗಣಪತಿ ದೇವರಿಗೆ ನದಿ ಪೂಜೆ ಮಾಡಲಾಗಿದೆ, ವೃಕ್ಷ ಪೂಜೆಯನ್ನ ಮಾಡಲಾಗಿದೆ, ಗೋ ಪೂಜೆಯನ್ನ ವಿಶೇಷ ರೀತಿಯಾಗಿ ಪೂಜೆಗಳನ್ನ ಸಲ್ಲಿಸುವ ಮೂಲಕ ಮಳೆರಾಯನಿಗಾಗಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ವರುಣ ದೇವನ ಪ್ರಾರ್ಥನೆಯನ್ನ ಮಾಡಲಾಗಿರುವಂತದ್ದು. ಸಕಾಲದಲ್ಲಿ ಸರಿಯಾದ ಮಟ್ಟದಲ್ಲಿ ಮಳೆಯಾಗಲಿ ಅಂತ ಹೇಳಿ ಪ್ರಾರ್ಥಿಸಲಾಗ್ತಾ ಇರುವಂತದ್ದು. ಇನ್ನು ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತ ಅಗತ್ಯ ಮಟ್ಟದಲ್ಲಿ ಮಳೆಯಾಗದಿರುವಂತಹ ಕಾರಣ ಜಿಲ್ಲೆಯ ಜನತೆ ಕಂಗಾಲಾಗಿದ್ದಾರೆ. नागनाथेश्वर स्वामी देवता प्रियतम नागनाथेश्वर स्वामी पूजा किं कर्म करिष्ये आचार्यं केनाचार्यस्य कार्य ब्रह्मास्वरो देवमेश्वरः साक्षात् ब्रह्मा तस्मै श्री शिव देवा लक्ष्मीपते तेंग्रीकुं त्रामि समोह तमस्तोद प्राकल्पे वयोसतमनन्तरे कलियुगे प्रथमपादे जम्बुद्वीपे भरतखण्डे ब्रह्मक्षेत्रे कावेरी तीरे कावेरी मण्डले ब्रह्मक्षेत्रे सख्यबलुदे श्रीशादिवाहन शतशताब्दे प्रभवादि षष्ठसंवत्सराणां मध्ये पराभवनाम संवत्सरस्य इन्द्रस्ताग्निस्ता राष्ट्रन्दाधेता नम श्रीगोदेवी आवाहयामि रत्नसिंहासनतडियो मम अग्निस्ता हच्चಬೇಡಿ ಮೇಲಿಂದ ಹಚ್ಚಿ ಮುಟ್ಟಬೇಡಿ ಅಂತ ಓಂ ಧನ್ವಂತರೇ ರಾಜನಂತಿಂ ಸೌಭಾಗ್ಯಂ